ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ಯಾಕ್ ನೆಕ್ ಬ್ಲೌಸ್ ಡ್ರಾಫ್ಟಿಂಗ್ ಹೇಳ್ಕೊಡ್ತೀನಿ. ಇದರಲ್ಲಿ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಬ್ಯಾಕ್ ನೆಕ್ ಆಗಿರುತ್ತೆ. ಇದು ಜಿವೆಲ್ ನೆಕ್ ಅಂತಲೂ ಕರೀತಾರೆ, ಝೀರೋ ನೆಕ್ ಅಂತಲೂ ಕರೀತಾರೆ. ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಮೆಥಡ್ ಮತ್ತು ಚಾರ್ಟನ್ನು ಫಾಲೋ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಬ್ಯಾಕ್ ನೆಕ್ ಬ್ಲೌಸ್ ಹೊಲಿಬಹುದು. ಈಗ ನಿಮಗೆ ಡ್ರಾಫ್ಟಿಂಗ್ ಹೇಳ್ಕೊಡ್ತೀನಿ ನೋಡಿ. ಇದು ಬ್ಲೌಸ್ ಮೆಜರ್ಮೆಂಟು. ಇದು 36 ಚೆಸ್ಟು, ಫುಲ್ ಶೋಲ್ಡರ್ 14, ನೆಕ್ ರೌಂಡ್ 13, ಬ್ಯಾಕ್ ಲೆಂತ್ 13.5, ಫುಲ್ ಚೆಸ್ಟ್ 36, ಅಪ್ಪರ್ ಚೆಸ್ಟ್ 33.5, ವೇಸ್ಟ್ 29, ಶೋಲ್ಡರ್ ಟು ಅಪೆಕ್ಸ್ 10.5, ಶೋಲ್ಡರ್ ಟು ಲೋವರ್ ಚೆಸ್ಟ್ 13.5, ಫ್ರಂಟ್ ಲೆಂತ್ 15.5, ಸ್ಲೀವ್ ಲೆಂತ್ ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಇದು 11.5 ತೊಗೊಳ್ತಿದ್ದೀನಿ. ಇದು 5 ಇಂಚ್ ಬೈಸೆಪ್ಸ್ ಹತ್ರ 12.5 ಇದೆ, 8 ಇಂಚ್ ಹತ್ರ 11 ಮತ್ತು 11.5 ಹತ್ರ 10 ಇಂಚಸ್ ಇದೆ. ಈಗ ನಾವು ಫಸ್ಟು ಬ್ಲೌಸ್ನ ಡ್ರಾಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ನಲ್ಲಿ ನೆಕ್ ಪ್ಯಾಕ್ ಇರುತ್ತೆ. ಇದು ಶೋಲ್ಡರ್, ಆರ್ಮ್ ಹೋಲ್, ಹೀಗೆ ಬ್ಯಾಕ್ ಓಪನ್, ಎಲ್ಬೋ ಸ್ಲೀವ್ ಮತ್ತು ಫ್ರಂಟು ಕೂಡ ನೆಕ್ ಕ್ಲೋಸ್ ಇರುತ್ತೆ. ಇದು ಇಲ್ಲಿ ಹೀಗೆ ಫುಲ್ಲು ಕ್ಲೋಸ್ ಇರುತ್ತೆ, ನೆಕ್ ಸ್ವಲ್ಪ ಈ ಶೇಪ್ ಬರುತ್ತೆ. ಆರ್ಮ್ ಹೋಲ್ ಮತ್ತು ಇದು ಪ್ರಿನ್ಸೆಸ್ ಕಟ್ ಇರುತ್ತೆ, ಎಲ್ಬೋ ಸ್ಲೀವ್. ಬ್ಯಾಕ್ ಪಾರ್ಟ್ ಡ್ರಾಫ್ಟ್ ಮಾಡೋಣ. ಈಗ ನೋಡಿ, ಇಲ್ಲಿ 1/2 ಇಂಚಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ್. ಇದು ಬ್ಯಾಕ್ ಪಾರ್ಟ್. ಫುಲ್ ಶೋಲ್ಡರು 14 ಇದೆ. ಈ 14ಗೆ 1.5 ಇಂಚನ್ನು ಆ್ಯಡ್ ಮಾಡಬೇಕಾಗತ್ತೆ. ಏಕೆಂದರೆ ಇದು ಫುಲ್ ಪ್ಯಾಕ್ ನೆಕ್ ಆಗಿರೋದ್ರಿಂದ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 14 ಪ್ಲಸ್ 1.5 ಬಂದು 15.5 ಆಗುತ್ತೆ. 15.5 ಡಿವೈಡೆಡ್ ಬೈ 2 ಮಾಡಿದ್ರೆ ನೋಡಿ ಫ್ರೆಂಡ್ಸ್, 7.75 ಬರುತ್ತೆ. ಇಲ್ಲಿ 7.75 ಮಾರ್ಕ್ ಮಾಡ್ಕೊಳ್ಳಿ. ಈಗ ಶೋಲ್ಡರ್ ಡೌನ್ ಮಾಡಬೇಕು. ಶೋಲ್ಡರ್ ಡೌನ್ ಎಷ್ಟು ಮಾಡಬೇಕು ಅಂತಂದರೆ, ಈಗ 7.75 ಅಂತಲ್ಲ, ಇದನ್ನು ಡಿವೈಡೆಡ್ ಬೈ 5 ಮಾಡಿ. 5 ಮಾಡಿದ್ರೆ 1.55 ಬರುತ್ತೆ. 1.55 ಇದು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಡೌನ್ಗೆ 1.5 ಇಂಚ್ ಮೇಲೆ ಒಂದು ಲೈನ್ ತಗೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ರೌಂಡನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ಇದು ಬಂದು ನೆಕ್ ವಿಡ್ತ್ ಮಾರ್ಕ್ ಮಾಡಬೇಕು. ನೆಕ್ ವಿಡ್ತ್ ಮಾರ್ಕ್ ಮಾಡಬೇಕು ಅಂತಂದರೆ ನೋಡಿ, ನೆಕ್ ರೌಂಡ್ ಎಷ್ಟಿದೆ, ನೆಕ್ ರೌಂಡು 13 ಇಂಚಸ್ ಇದೆ. ಸೊ 13 ಡಿವೈಡೆಡ್ ಬೈ 5 ಮಾಡಬೇಕು, 2.6 ಬರುತ್ತೆ. ಇದನ್ನು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ಳಿ, 2.6 ನೆಕ್ ವಿಡ್ತ್. ಈಗ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನನ್ನು ಜಾಯಿನ್ ಮಾಡಿ. ಈಗ ಆರ್ಮ್ ಹೋಲ್ ಡ್ರಾ ಮಾಡಬೇಕು. ಆರ್ಮ್ ಹೋಲ್ಗೆ ಫಾರ್ಮುಲಾ ಇದೆ ನೋಡಿ. ನಾವೀಗ ಬ್ಯಾಕ್ ಡ್ರಾಫ್ಟ್ ಮಾಡ್ತಿದ್ದೀವಿ. ಇದು ಚೆಸ್ಟ್ 36 ಆಗಿರೋದ್ರಿಂದ ಈ ಲೈನಲ್ಲಿ ಬರುತ್ತೆ. 35.25 ಇಂದ 40ವರೆಗಿದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.75 ತೊಗೋಬೇಕು. ನೋಡಿ, ಇಲ್ಲಿ ಚೆಸ್ಟು 36 ಡಿವೈಡೆಡ್ ಬೈ 6 ಬರುತ್ತೆ, ಪ್ಲಸ್ 0.75 ಅಂತಂದರೆ 6.75 ಬರುತ್ತೆ. ಈ 6.75 ಶೋಲ್ಡರ್ ಡೌನಿಂದ ಮಾರ್ಕ್ ಮಾಡಿ. 6.75. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. 8.5ಗೆ ಒಂದು ಲೈನ್ ಕಡಿಮೆ ಇದೆ.
ಇಲ್ಲೂ ಅದೇ ಮಾಡ್ಕೊಳ್ಳಿ. 8.5ಗೆ ಒಂದು ಲೈನ್, ಸಾರಿ 8.5ಗೆ ಒಂದು ಲೈನ್ ಕಡಿಮೆ ಇದೆ, ಇಲ್ಲೂ ಅಷ್ಟೇ 8.5ಗೆ ಒಂದು ಲೈನ್ ಕಡಿಮೆ ತಗೊಂಡು ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಏಕೆಂದರೆ ಇದು ಲೈನು ಸ್ಟ್ರೈಟ್ ಆಗಬೇಕು. ಆದ್ದರಿಂದ ಈಗ ಚೆಸ್ಟ್ ಲೈನನ್ನು ಮಾರ್ಕ್ ಮಾಡಬೇಕು. ಈ ಚೆಸ್ಟ್ ಲೈನ್ ಮಾರ್ಕ್ ಮಾಡಬೇಕಂತಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಲೂಸಿಂಗ್ ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟು ಮಾಡಬೇಕು ಅಂತಂದರೆ ನೋಡಿ, 1 ಅಥವಾ 2 ಇಂಚನ್ನು ಆ್ಯಡ್ ಮಾಡ್ಬೋದು. 1 ಇಂಚ್ ಆ್ಯಡ್ ಮಾಡಿದ್ರೆ ನಿಮಗೆ ರಿಂಕಲ್ ಇಲ್ಲದೆ ಫಿಟ್ಟಾಗಿ ಬರುತ್ತೆ. ಸ್ವಲ್ಪ ಲೂಸ್ ಬೇಕು ಅಂತಂದರೆ ನೀವು 2 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಇಂಚ್ ಆ್ಯಡ್ ಮಾಡ್ತಿದ್ದೀನಿ. ಚೆಸ್ಟ್ 36 + 1 37 / 4 ಮಾಡಬೇಕು. ಮಾಡಿದ್ರೆ 9.25 ಬರುತ್ತೆ. ಇಲ್ಲಿ 9.25 ಮಾರ್ಕ್ ಮಾಡಿ. 9.25 ಮತ್ತು 1.5 ಇಂಚು ಮಾರ್ಜಿನ್ಗೆ, ಸೈಡ್ ಫಿಟ್ಟಿಂಗ್ ಮಾರ್ಜಿನ್ಗೆ ಸೀಮ್ ಅಲೋಯನ್ಸ್ 1.5 ಇಂಚನ್ನು ಕೊಟ್ಟಿದ್ದೇನೆ ಇಲ್ಲಿ. ಈಗ ನೆಕ್ ಡ್ರಾ ಮಾಡೋಣ. ನೋಡಿ, ಇದು ಬ್ಯಾಕಲ್ಲಿ ನಾವು ಎಷ್ಟು ನೆಕ್ ಡೀಪ್ ಕೊಡ್ಬೋದು ಅಂತಂದರೆ 0.75, 1 ಇಂಚ್ ಅಥವಾ 1.25 ಅಷ್ಟೇ ಕೊಡಬೇಕು. ಯಾಕೆಂದರೆ ಇದು ಫುಲ್ ಪ್ಯಾಕ್ ಆಗಿರೋದ್ರಿಂದ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಇದು ಪ್ಯಾಕ್ ನೆಕ್ ಆಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 1 ಇಂಚನ್ನು ಕೊಡ್ತಾ ಇದ್ದೀನಿ. 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ, ಮತ್ತು ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದೆರಡು ಜಾಯಿನ್ ಮಾಡ್ಕೊಳ್ಳಿ, 2 ಲೈನನ್ನು. ಇಲ್ಲಿ 1/2 ಇಂಚು ಮಾರ್ಕ್ ಮಾಡಿ ಫ್ರೆಂಚ್ ಕರ್ವಿಂದ ಶೇಪ್ ಡ್ರಾ ಮಾಡಿ. ಇದು ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಇದು ಲೈನ್ ಇರುತ್ತೆ ನೋಡಿ, ಯಾವುದಾದ್ರೂ ಒಂದು ಲೈನು ಈ ಲೈನಿಗೆ ಮ್ಯಾಚ್ ಆಗಬೇಕು ಮತ್ತು ಈ ಪಾಯಿಂಟಿಗೆ ಜಾಯಿನ್ ಆಗಬೇಕು. ಆ ರೀತಿ ಸೆಟ್ ಮಾಡಿಕೊಂಡು ನೀವು ಶೇಪನ್ನು ಡ್ರಾ ಮಾಡಿ. ಆಗ ಪರ್ಫೆಕ್ಟ್ ಶೇಪ್ ಬರುತ್ತೆ ಈ ರೀತಿ. ಈಗ ಆರ್ಮ್ ಹೋಲ್ ಶೇಪ್ ಡ್ರಾ ಮಾಡೋಣ. ಶೋಲ್ಡರ್ ಡೌನಿಂದ
ಚೆಸ್ಟ್ ಲೈನ್ ಮೇಲೆ ಮೆಜರಿಂಗ್ ಟೇಪ್ ಇಟ್ಟು 0.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 0.75 ಎಲ್ಲ ಸೈಜ್ಗೂ ಫಿಕ್ಸ್ ಇರುತ್ತೆ. ನಂತರ ಈಗ ನಾವು ಅಪ್ಪರ್ ಚೆಸ್ಟ್ ಆ್ಯಂಡ್ ಚೆಸ್ಟ್ ಗ್ಯಾಪದು 2 ಇಂಚ್ ಬಂತು ನೋಡಿ, ಆ 2 ಇಂಚ್ ಪ್ರಕಾರ ನಾವಿಲ್ಲಿ 0.75 ಡಾಟ್ ತೊಗೋಬೇಕು. ಇದಾದಮೇಲೆ ಇಲ್ಲಿ 0.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಮತ್ತು ಎಪೆಕ್ಸ್ ಪಾಯಿಂಟ್ ಜಾಯಿನ್ ಮಾಡಿ, ಈ ಪಾಯಿಂಟ್ ಮತ್ತು ಎಪೆಕ್ಸ್ ಪಾಯಿಂಟನ್ನು ಜಾಯಿನ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲಿಟ್ಟು ನೋಡಿ, ಈ ಲೈನ್ಗೆ ಮ್ಯಾಚ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಮೇಲೆ ಹೀಗೆ ಬರುತ್ತೆ, ಕೆಳಗಡೆ ವೇಸ್ಟ್ ಲೈನ್ ಹತ್ರನೂ ಹೀಗೆ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ಜಾಸ್ತಿ ಬಂತು, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಕಡಿಮೆ ಆಯಿತು. ಸೊ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನೇ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಈಗ ಈ ಅಪ್ಪರ್ ಚೆಸ್ಟ್ದು ಇದು ಡಿಫ್ರೆನ್ಸ್ ಇದೆ ನೋಡಿ, ಅದಕ್ಕೆ ಮೊದಲು ಇದರ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. 8 ಇದೆ, 4 ಇಂಚು ಮಿಡ್ ಪಾಯಿಂಟ್. ಫ್ರೆಂಚ್ ಕರ್ವ್ ತೊಗೊಂಡು ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿನ್ ಮಾಡಿ. ಈ ವೇಸ್ಟ್ ನಾವು ಇದು ಆರ್ಮ್ ಹೋಲ್ದು ಸೆಕೆಂಡ್ ಅಂತ ಮಾರ್ಕ್ ಮಾಡಿದ್ದೀವಿ ನೋಡಿ, ಅಲ್ಲಿಂದ ಇದೆಷ್ಟಿದೆ 0.6 ಇದೆ, ಇಲ್ಲೂ ಕೂಡ 0.6ಗೆ ಮಾರ್ಕ್ ಮಾಡಿ. ಇಲ್ಲೂ ಕೂಡ ಫ್ರೆಂಚ್ ಕರ್ವಿಂದ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದು ಹೀಗೆ ಬರುತ್ತೆ, ಈ ಲೈನು ಇರೋದಿಲ್ಲ, ಈ ಲೈನ್ ಇರೋದಿಲ್ಲ. ಇದು ನಮ್ಮದು ಫೈನಲ್ ಲೈನ್ ಆಗಿರುತ್ತೆ. ಈಗ ಕಟಿಂಗ್ ಮಾಡೋಣ. ನೀವು ಇದೇ ರೀತಿ ಚಾರ್ಟು ಮತ್ತು ನೀವು ಬಳಸಿ ನೀವು ಕಟ್ಟಿಂಗ್ ಮಾಡಿದರೆ ಫ್ರೆಂಡ್ಸ್ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಸ್ಲೀವನ್ನು ನೀವು ಸ್ಲೀವ್ಲೆಸ್ ಬೇಕೆಂದರೆ ಇಷ್ಟೇ ಕಟ್ಟಿಂಗ್ ಇಟ್ಕೊಂಡು ಸ್ಲೀವ್ಲೆಸ್ ಮಾಡ್ಕೋಬೋದು. ಸ್ಲೀವ್ ಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಈಗ ಇದನ್ನು ಕಟ್ ಮಾಡೋಣ. ಫಸ್ಟು ಈ ಲೈನ್ ಕಟ್ ಮಾಡ್ಕೊಳ್ಳಿ, ನಂತರ ಈ ಲೈನನ್ನು ಕಟ್ ಮಾಡ್ಕೊಳ್ಳಿ. ಈಗ ಸೈಡು ನಾವು ಹೇಗೆ ಡ್ರಾ ಮಾಡಿದ್ದೀವೋ ಹಾಗೆ ಕಟ್ ಮಾಡ್ಕೊಳ್ಳಿ. ಇದು ಆರ್ಮ್ ಹೋಲನ್ನು ಸ್ವಲ್ಪ ಜಾಸ್ತಿಯಾಗಿ ಕಟ್ ಮಾಡಿ, ಶೋಲ್ಡರ್ ಕಟ್ ಮಾಡಿ. ನೆಕ್ ರೌಂಡನ್ನು ಕಟ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ಡಾಟನ್ನು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಆರ್ಮ್ ಹೋಲ್ ಡಾಟನ್ನು ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಈ ಮೇಲ್ಗಡೆ ಲೈನನ್ನು ಕೆಳಗಡೆ ಲೈನ್ಗೆ ಮ್ಯಾಚ್ ಮಾಡ್ಕೊಳ್ಳಿ. ಮೆಜರಿಂಗ್ ಟೇಪಲ್ಲಿ ಈ ಲೈನನ್ನು ಸೆಂಟರ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚಸ್ ಇದೆ, 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. 3.5ಇಂದ 0.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಈಗ ಫ್ರೆಂಚ್ ಕರ್ವ್ನಿಂದ ನೋಡಿ, ಈ ಪಾಯಿಂಟ್ ಮ್ಯಾಚ್ ಮಾಡೋ ಹಾಗೆ ಇಟ್ಕೊಂಡು ಇದು ಇಲ್ಲಿ ಮ್ಯಾಚ್ ಆಗೋ ರೀತಿ ಸೆಟ್ ಮಾಡ್ಕೊಳ್ಳಿ. ಫ್ರೆಂಚ್ ಕರ್ವನ್ನು ಲೈನ್ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಮಗಿಲ್ಲಿ ಇಷ್ಟು ಮೈನಸ್ ಆಗುತ್ತೆ. ಈಗ ಇದೇ ಫ್ರೆಂಚ್ ಕರ್ವನ್ನು ಇಲ್ಲಿಟ್ಕೊಂಡು ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇದು ಎಪೆಕ್ಸ್ ಪಾಯಿಂಟ್, ಇದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮ್ ಹೋಲ್ ಕಟ್ ಮಾಡಿ.
ನಂತರ ಪ್ರಿನ್ಸೆಸ್ ಕಟ್ ಶೇಪನ್ನು ಕಟ್ ಮಾಡಿ. ಈಗ ನೋಡಿ, ಈ ಎಕ್ಸ್ಟ್ರಾನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ, ಇದು ನಮ್ಮದು ಪ್ಯಾಕ್ ನೆಕ್ದು ಫ್ರಂಟ್ ಪಾರ್ಟ್. ಇದನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿ ಹೇಗೆ ಇದ್ರ ಕಟ್ಟಿಂಗ್ ಮಾಡಬೇಕು, ಎಕ್ಸ್ಟ್ರಾ ಎಲ್ಲಿ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.